ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ HD ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇತ್ತು. ಜಾಮೀನು ಸಿಗುತ್ತಾ ಇಲ್ವಾ? ಈಗ ವಾದ ಪ್ರತಿವಾದ ಪೂರ್ಣವಾಗಿ ಮುಗಿದಿದೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಬರುತ್ತೆ. ಅದು ಜಾಮೀನು ಸಿಗಬಹುದು, ಜಾಮೀನು ಸಿಗಲಿಕ್ಕಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಈಗ ಸದ್ಯಕ್ಕೆ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ನ್ಯಾಯಾಧೀಶರು ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರಂತೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್, ಸೋಮವಾರಕ್ಕೆ ಈ ಆದೇಶವನ್ನ ನೀಡೋದನ್ನ ಈಗ ಕಾಯ್ದಿರಿಸಿದ್ದಾರೆ. ಆದೇಶವನ್ನ ಕಾಯ್ದಿರಿಸಲಾಗಿದೆ. ವಾದ ಪ್ರತಿವಾದ ಎಲ್ಲವೂ ಕೂಡ ಮುಕ್ತಾಯವಾಗಿದೆ. ಆದರೆ ಸೋಮವಾರಕ್ಕೆ ಆದೇಶವನ್ನ ಈಗ ಕೋರ್ಟ್ ಕಾಯ್ದಿರಿಸಿದೆ. ಸೋಮವಾರದವರೆಗೂ ಕೂಡ ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ರಿಲೀಫ್. ಆದ್ರೆ ಸೋಮವಾರ ಜಾಮೀನು ಸಿಕ್ಕರೆ ರಿಲೀಫ್ ಆಗತ್ತೆ, ಇಲ್ಲದೇ ಇದ್ರೆ ಮತ್ತೊಂದು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಮತ್ತೆ ಅದೇ SITಯ ಕಸ್ಟಡಿಗೆ ಹೋಗ್ಬೇಕಾಗತ್ತೆ, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕಾಗತ್ತೆ. ಎರಡೆರಡು ಕೇಸ್ಗಳು ಈಗ ಅವರು ಫೇಸ್ ಮಾಡ್ತಾ ಇರೋದು. ಒಂದು ಕಿಡ್ನ್ಯಾಪ್ ಪ್ರಕರಣದಲ್ಲಿ, KR ನಗರದಲ್ಲಿ ಆದಂತಹ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 4 ದಿನ SIT ಕಸ್ಟಡಿಯನ್ನು ಅನುಭವಿಸಿ ಆಗಿದೆ. 7 ದಿನ ನ್ಯಾಯಾಂಗ ಬಂಧನದಲ್ಲಿದ್ರು, 6 ದಿನ ನ್ಯಾಯಾಂಗ ಬಂಧನವನ್ನು ಅನುಭವಿಸಿದ್ರು. ಅದಾದ ನಂತರ ಜಾಮೀನು ಸಿಕ್ತು, ಆಚೆ ಇದ್ದು ದೇವಸ್ಥಾನಗಳಿಗೆಲ್ಲ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮೊದಲನೇ ಕೇಸ್ ಅವರ ಮೇಲೆ ಏನ್ ದಾಖಲಾಗಿತ್ತು ಅಂತಂದ್ರೆ, ಅವರ ಮನೆಯ ಕೆಲಸದ ಆಕೆ ಕೊಟ್ಟಂತಹ ಕಂಪ್ಲೇಂಟ್, ಅದು ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ದಾಖಲು ಮಾಡಿದ್ರು. ಅದರಲ್ಲಿ HD ರೇವಣ್ಣ ಅವರೇ ಮೊದಲನೇ ಆರೋಪಿಯಾಗಿದ್ದು, ಪ್ರಜ್ವಲ್ ರೇವಣ್ಣ ಅವರು ಎರಡನೇ ಆರೋಪಿಯಾಗಿದ್ದು. ಹಾಗಾಗಿ ಈಗ ಆ ಪ್ರಕರಣದಲ್ಲಿ ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ರೇವಣ್ಣ ಅವರು. ಅದರದ್ದೇ ಈಗ ವಾದ ಪ್ರತಿವಾದಗಳನ್ನೆಲ್ಲವೂ ಕೂಡ ಇವತ್ತು ಕೋರ್ಟ್ ಆಲಿಸಿದೆ. ಸೋಮವಾರಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಮತ್ತೆ ವಾದ ಪ್ರತಿವಾದದಲ್ಲಿ ಇವತ್ತು ಬಂದಂತಹ ಪ್ರಮುಖವಾಗಿರುವಂತಹ ಅಂಶಗಳೇನು? ಅರುಣ್, ಈಗಾಗಲೇ ಕಳೆದ 3 ಗಂಟೆಯಿಂದ ವಾದ ಪ್ರತಿವಾದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆರಂಭವಾಗಿದೆ. ಅರುಣ್, ಈ ಪ್ರಕರಣ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನಿನ್ನೆ HD ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಇದೀಗ ಅದರ ಮುಖ್ಯ ಅರ್ಜಿಯ ವಿಚಾರಣೆ ನಡೀತಿದೆ. SPP ಪರ ಇಬ್ಬರು ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ 354 ಜೊತೆಗೆ ಇದೀಗ ಹೊಸದಾಗಿ IPC ಸೆಕ್ಷನ್ 376 ಸೇರ್ಪಡೆ ಮಾಡಲಾಗಿದೆ. ಹೀಗಾಗಿ ಜಾಮೀನನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಜೈನಾ ಕೊಠಾರಿ ಹಾಗೆ ಅಶೋಕ್ ನಾಯಕ್ ಇಬ್ಬರು ಕೂಡ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಅಪ್ಪ ಮಗ ಒಂದೇ ಹೆಣ್ಣನ್ನ, ಸಂತ್ರಸ್ತೆಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡಿದ್ದಾರೆ, ಅದು ಕೂಡ ಒಂದೇ ಮನೆಯಲ್ಲಿ. ಹೀಗಾಗಿ ಇವರ ಮೇಲೆ ಈಗ ಮಧ್ಯಂತರ ಜಾಮೀನನ್ನ ಏನು ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡಿ ಇವರ ಜಾಮೀನನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ SPP ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತು. ಅದಾದ ಬಳಿಕ ಇದೀಗ SPPಯ ವಾದಕ್ಕೆ ಇದೀಗ ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ಕೂಡ ಪ್ರತಿವಾದವನ್ನ ಸಲ್ಲಿಕೆ ಮಾಡಿದ್ರು. FIR ಆಗಿರೋದು 28ನೇ ತಾರೀಕು. ಅದಾದ ಬಳಿಕ ಮೇ 2ನೇ ತಾರೀಕು ಇವರು ಹೊಸದಾಗಿ IPC ಸೆಕ್ಷನ್ 376 ಸೇರ್ಪಡೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಂದು ರೀತಿ ದುರುದ್ದೇಶಪೂರಿತವಾಗಿ ಕಂಡು ಬರ್ತಿದೆ. ಮಹಿಳೆ ಬೆಂಗಳೂರಿನಲ್ಲಿ ಇರ್ತಾರೆ, ಆಕೆಗೆ ಯಾರೋ ಆ ಒಂದು ಕಂಪ್ಯೂಟರೈಸ್ಡ್ ಕಂಪ್ಲೇಂಟ್ ಏನಿದೆ ಅದಕ್ಕೆ ಆಕೆ ಸಹಿಯನ್ನು ಹಾಕಿದ್ದಾರೆ. ಹೊಳೆನರಸೀಪುರದಿಂದ ಸಬ್ ಇನ್ಸ್ಪೆಕ್ಟರ್ ಬಂದು ಇಲ್ಲಿ ಆಕೆಯಿಂದ ಸಹಿಯನ್ನು ಪಡೆದುಕೊಂಡು ಹೋಗಿ FIR ಅನ್ನ ದಾಖಲು ಮಾಡ್ತಾರೆ. ಇಲ್ಲಿ CRPC 154 ಅಡಿ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಕೊಡುವಾಗ ವಿಡಿಯೋ ದಾಖಲು ಮಾಡಬೇಕು, ಅದ್ರ ಜೊತೆಗೆ ಮಹಿಳಾ ಅಧಿಕಾರಿ ಜೊತೆಯಲ್ಲಿರಬೇಕು ಅಂತೇಳಿ ಕಾನೂನಿದೆ. ಆದರೆ ಇದು ಯಾವುದೂ ಕೂಡ ಪಾಲನೆ ಆಗಿಲ್ಲ. ಹೊಳೆನರಸೀಪುರದಲ್ಲಿರೋ ಸಬ್ ಇನ್ಸ್ಪೆಕ್ಟರ್ಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಮಹಿಳೆ ಆತಂಕ ಭಯದಲ್ಲಿದ್ದಾಳೆ ಅಂತೇಳಿ ಹೇಗೆ ಗೊತ್ತಾಯಿತು? ಇದನ್ನು ನೋಡ್ತಿದ್ರೆ ಈ ಪ್ರಕರಣದಲ್ಲಿ ಯಾವುದೇ ಉದ್ದೇಶ ಇಲ್ಲ, ಇವರಿಗೆ ದುರುದ್ದೇಶದಿಂದ ಈ ಒಂದು FIR ಅನ್ನ ದಾಖಲು ಮಾಡಿದ್ದಾರೆ. CV ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅದ್ರ ಜೊತೆಗೆ ಈಗ ಮತ್ತೆ ಈ SIT ನಾಗೇಶ್ ಅವರ ವಾದಕ್ಕೆ ಮತ್ತೆ ಇದೀಗ SIT ಪರ ಜೈನಾ ಕೊಠಾರಿ ಅವರು ಮತ್ತೆ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಅರುಣ್.